Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last video, we discussed about the meaning of forests and the advantages of forest, and also we learned about the types of forest. In this video, I am going to give the explanation of types of forest and the distribution of forests in India. Dear students, in India, there are 6 types of forest. Among them, I am going to explain the tropical evergreen forest. Tropical evergreen forest. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಮೀನ್ಸ್ ಇನ್ ಕನ್ನಡ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. The tropical evergreen forests are mainly found in area that receives more than 250 centimeters annual rainfall. The temperature varies between 25 degree to 27 degree Celsius or above. ಎಲ್ಲಿ 250 ಸೆಂಟಿಮೀಟರ್ ಮತ್ತು ಅದಕ್ಕಿಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಇರುತ್ತೋ ಅಂತಹ ಸ್ಥಳಗಳಲ್ಲಿ ನಾವು ಈ ಒಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಉಷ್ಣತೆ ಸಹ 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಮೇಲಿರ್ತಕ್ಕಂಥ ಜಾಗಗಳಲ್ಲಿ ಇದು ಕಂಡು ಬರುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವಾರ್ಷಿಕವಾಗಿ 250 ಸೆಂಟಿಮೀಟರ್ ಮತ್ತು ಅದಕ್ಕಿಂತ ಹೆಚ್ಚು ಮಳೆ ಬೀಳ್ತಕ್ಕಂಥ 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತಕ್ಕಂಥ ಸ್ಥಳಗಳಲ್ಲಿ ಈ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುತ್ತವೆ. ದ ಫಾರೆಸ್ಟ್ ಆರ್ ಮೇನ್ಲಿ ಫೌಂಡ್ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತಂದ್ರೆ ವೆಸ್ಟರ್ನ್ ಸ್ಲೋಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ. ಇಟ್ ರಿಸೀವ್ಸ್ more than 250 centimeter annual rainfall. So the tropical evergreen forest are found here. Next, the eastern states like Assam, Nagaland, Meghalaya, Tripura, Manipura, in these states also have tropical evergreen forest. And then Andaman and Nicobar Islands also have tropical evergreen forest. Dear students, do you know why are the tropical evergreen forest are called so? ಅವನು ಯಾಕೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರೀತಾರೆ, ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಯಾಕೆ ಕರೀತಾರೆ ಅಂತ ನೋಡಿದ್ರೆ, ದ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಡು ನಾಟ್ ಶೆಡ್ ದೇರ್ ಲೀವ್ಸ್. ಶೆಡ್ ಮೀನ್ಸ್ ಉದುರಿಸೋ ಅಂತ. ದ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಡು ನಾಟ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದ ಇಯರ್ ಅಟ್ ದ ಸೇಮ್ ಟೈಮ್. ವರ್ಷದ ಯಾವುದೇ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯದಲ್ಲಿ ಇವು ತಮ್ಮ ಎಲೆಗಳನ್ನು ಉದುರಿಸೋದಿಲ್ಲ. ಎಲೆ ಉದುರಿಸೋದೇ ಇಲ್ಲ ಅಂತಲ್ಲ, ಉದುರುತ್ತೆ. ಆದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯದಲ್ಲಿ ಮರದಲ್ಲಿರ್ತಕ್ಕಂಥ ಎಲ್ಲ ಎಲೆಗಳು ಉದುರೋದಿಲ್ಲ. ಆ ಕಾಡಲ್ಲಿರ್ತಕ್ಕಂಥ ಎಲ್ಲ ಮರಗಳು ಎಲೆಗಳನ್ನು ಉದುರಿಸೋದಿಲ್ಲ. ಸೊ ಇವು ಯಾವಾಗಲೂ ಏನಾಗ್ತದೆ, ಸದಾ ಹಸಿರು ಬಣ್ಣದಿಂದಲೇ ಕೂಡಿರೋದ್ರಿಂದ, ಚಿಗುರುಗಳು ಕಂಡು ಬರೋದ್ರಿಂದ ಇವುಗಳನ್ನು ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರೀತಾರೆ. ದ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಡು ನಾಟ್ ಶೆಡ್ ದೇರ್ ಲೀವ್ಸ್ during the year at the same time, hence they are called as evergreen forest. The evergreen forest have broad leaves and hardwood trees. ಇಲ್ಲಿ ಅಗಲವಾಗಿರ್ತಕ್ಕಂಥ ಎಲೆಗಳನ್ನು ಹೊಂದಿರತಕ್ಕಂಥ ಮತ್ತು ಹಾರ್ಡ್ ಅಂದರೆ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಮರಗಳನ್ನು ನಾವಿಲ್ಲಿ ಕಾಣಬಹುದು. ದೀಸ್ ಆರ್ ಡೆನ್ಸ್, ಇವು ದಟ್ಟವಾಗಿರ್ತವೆ. ಜೊತೆಗೆ ಎವರ್ಗ್ರೀನ್ ಫಾರೆಸ್ಟ್ ಸದಾ ಹಚ್ಚ ಹಸಿರಿನಿಂದ ಕೂಡಿರ್ತವೆ. ವಿಚ್ ಹ್ಯಾವ್ ಟ್ರೀಸ್ ಗ್ರೋಯಿಂಗ್ ಅಪ್ ಟು 60 ಮೀಟರ್ ಹೈಟ್. 60 ಮೀಟರ್ ಎತ್ತರ ಅಂದರೆ 180ರಿಂದ 180 ಅಡಿ ಎತ್ತರದವರೆಗೆ ಇಲ್ಲಿಯ ಮರಗಳು ಬೆಳೆಯೋದನ್ನು ನಾವು ಕಾಣಬಹುದಾಗಿದೆ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಟ್ರೀಸ್ ಆರ್ ಫೌಂಡ್ ಇನ್ ಎವರ್ಗ್ರೀನ್ ಫಾರೆಸ್ಟ್ ಅಂತ ನಾವು ನೋಡಿದರೆ, ಶೀಶಮ್ಮು, ಯಬೋನಿ, ರೋಸ್ವುಡ್ಡು, ಟೀಕು,
ಆಮೇಲೆ ಗುರ್ಜನ್, ಮಹೋಗನಿ, ಬ್ಯಾಂಬೂ, ಚಂಪಾ and other trees are also found in tropical evergreen forest. Dear students, look at this picture. It is evergreen forest. ನೋಡಿ, ಈ ಮರಗಳು ಇಲ್ಲಿ 60 ಮೀಟರ್ಗಿಂತ ಎತ್ತರಕ್ಕೆ ಬೆಳೀತವೆ ಮತ್ತು ಗಟ್ಟಿಯಾಗಿರ್ತಕ್ಕಂಥ ಕಾಂಡವನ್ನ ಹೊಂದಿರ್ತವೆ. ಇವು ಸದಾ ಹಚ್ಚ ಹಸಿರಾಗಿ ಕಾಣೋದ್ರಿಂದ ಇವುಗಳನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಸ್ಟೂಡೆಂಟ್ಸ್, I am going to explain the tropical deciduous forest. It is another type of forest found in India. These forests are found in area that receive an annual rainfall between 100 to 200 centimeter. The tropical deciduous forests are found in areas that receive annual rainfall 100 to 200 centimeter. These forests are found in a large area. ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಅರಣ್ಯಗಳು ಅಂತಂದ್ರೆ ಅದು ಡೆಸಿಡಿಯಸ್ ಫಾರೆಸ್ಟ್, ಎಲೆ ಉದುರುವ ಕಾಡುಗಳು, ಉಷ್ಣವಲಯದ ಎಲೆ ಉದುರುವ ಕಾಡುಗಳು. ಎಲ್ಲೆಲ್ಲಿ ಕಂಡು ಬರ್ತವೆ? ದ ಈಸ್ಟರ್ನ್ ಸ್ಲೋಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್, eastern slope of the western ghats and up to the Shivalik range in the north. ಈಸ್ಟರ್ನ್ ಸ್ಲೋಪ್ ಆಫ್ ದ ವೆಸ್ಟರ್ನ್ ಘಾಟ್ಸ್, ಇಲ್ಲಿ ಪಶ್ಚಿಮ ಘಟ್ಟಗಳು ಅಂತ ನಾವೇನು ಕರಿತೀವಿ, ಪಶ್ಚಿಮ ಘಟ್ಟಗಳ ಪೂರ್ವದ ಇಳಿಜಾರುಗಳು, ಅಲ್ಲಿಂದ ಸಿವಾಲಿಕ್ ರೇಂಜ್, ಫೂಟಿಲ್ಸ್ ಆಫ್ ಹಿಮಾಲಯ ಅಂತ ನಾವೇನು ಕರಿತೀವಿ, ಅಲ್ಲಿಯವರೆಗೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಒಂದು ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ಗಳು ಕಂಡು ಬರ್ತವೆ. ಇಲ್ಲಿ ಯಾವ್ಯಾವ ಬರ್ಬೋದು ರಾಜ್ಯಗಳು ಅಂತಂದರೆ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಜೊತೆಗೆ ಚೋಟನಾಗಪುರ ಪ್ರಸ್ಥಭೂಮಿ, ಆಮೇಲೆ ಪಾರ್ಟ್ಸ್ ಆಫ್ ಒಡಿಶಾ, ಪಾರ್ಟ್ಸ್ ಆಫ್ ಬೆಂಗಾಲ್, ಇವೆಲ್ಲವೂ ಈ ಎಲ್ಲ ರಾಜ್ಯಗಳಲ್ಲಿ ನಾವು ಈ ಡೆಸಿಡಿಯಸ್ ಫಾರೆಸ್ಟನ್ನು ಕಾಣಬಹುದು. ದೇ ಸ್ಟೂಡೆಂಟ್ಸ್, ಡೂ ಯು ನೋ ದ ಡೆಸಿಡಿಯಸ್ ಫಾರೆಸ್ಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮಾನ್ಸೂನ್ ಫಾರೆಸ್ಟ್. ಈ ಎಲೆ ಉದುರುವ ಕಾಡುಗಳನ್ನು ನಾವೇನಂತ ಕರಿತೀವಿ? ಮಾನ್ಸೂನ್ ಫಾರೆಸ್ಟ್ ಅಂತಲೂ ಕರಿತೀವಿ. ಯಾಕೆ? ದ ಟ್ರೀಸ್ ಇನ್ ದೀಸ್ ಫಾರೆಸ್ಟ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದ ಸ್ಪ್ರಿಂಗ್ ಅಂಡ್ ಅರ್ಲಿ ಸಮ್ಮರ್. ಸ್ಪ್ರಿಂಗ್ ಅಂಡ್ ಅರ್ಲಿ ಸಮ್ಮರ್, ಸ್ಪ್ರಿಂಗ್ ಅಂದರೆ ವಸಂತ ಋತು, ವಸಂತ ಕಾಲ, ಮತ್ತು ಅರ್ಲಿ ಸಮ್ಮರ್ ಅಂದರೆ ಪ್ರೀ ಮಾನ್ಸೂನ್. ಈ ಪೂರ್ವ ಮಾನ್ಸೂನ್ ಅಂತ ನಾವೇನು ಕರಿತೀವಿ, ಪೂರ್ವ ಮಾನ್ಸೂನ್ ಕಾಲದಲ್ಲಿ ಅಥವಾ ಆರಂಭದ ಮಾನ್ಸೂನ್ ಕಾಲದಲ್ಲಿ ಎಲೆಗಳನ್ನು ಉದುರಿಸೋದ್ರಿಂದ ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಕರೀತಾರೆ. ಸೊ ಇವನ್ನ ಯಾಕೆ ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರೀತಾರೆ ಅಂದರೆ, ದ ಟ್ರೀಸ್ ಇನ್ ದೀಸ್ ಫಾರೆಸ್ಟ್ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ಸ್ಪ್ರಿಂಗ್ ಅಂಡ್ ಅರ್ಲಿ ಸಮ್ಮರ್, ಹೆನ್ಸ್ ದೇ ಆರ್ ಕಾಲ್ಡ್ ಡೆಸಿಡಿಯಸ್ ಫಾರೆಸ್ಟ್. ಉಷ್ಣವಲಯದ ಎಲೆ ಉದುರುವ ಕಾಡುಗಳಲ್ಲಿ ಕಂಡು ಬರ್ತಕ್ಕಂಥ ಅರಣ್ಯಗಳು ಏನಿದ್ದಾವೆ ಅಥವಾ ಮರಗಳೇನಿದ್ದಾವೆ, ಈ ಮರಗಳು ವಸಂತ ಋತು ಹಾಗೂ ಪೂರ್ವ ಮುಂಗಾರು ಕಾಲದಲ್ಲಿ ಎಲೆಗಳನ್ನು ಉದುರಿಸೋದ್ರಿಂದ ಇವುಗಳನ್ನು ಎಲೆ ಉದುರುವ ಕಾಡುಗಳು ಅಥವಾ ಮಾನ್ಸೂನ್ ಕಾಡುಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಭಾರತದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಕಾಡುಗಳು ಅಂತಂದರೆ ಈ ಒಂದು ಎಲೆ ಉದುರುವ ಕಾಡುಗಳು. ಇವೆಲ್ಲೆಲ್ಲಿ ಕಂಡು ಬರ್ತವೆ? ಈಸ್ಟರ್ನ್ ಸ್ಲೋಪ್ ಆಫ್ ವೆಸ್ಟರ್ನ್ ಘಾಟ್ಸ್ ಲೈಕ್ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಅಂಡ್ ಆಲ್ಸೋ ದೇ ಆರ್ ಫೌಂಡ್ ಇನ್ ಚೋಟನಾಗಪುರ ಪ್ಲೇಟ್ಯೂ. ಜೊತೆಗೆ these forests are found in Shivalik range, foothills of the Himalaya. ಜೊತೆ ಪಾರ್ಟ್ಸ್ ಆಫ್ ಒಡಿಶಾ, ಪಾರ್ಟ್ಸ್ ಆಫ್ ಬೆಂಗಾಲಲ್ಲೂ ನಾವು ಈ ಕಾಡುಗಳನ್ನು ಕಾಣಬಹುದು. ದ ಇಂಪಾರ್ಟೆಂಟ್ ಟ್ರೀಸ್ ಆಫ್ ದೀಸ್ ಫಾರೆಸ್ಟ್ ಅಂತ ನಾವು ನೋಡಿದರೆ ಟೀಕು, ಸಾಲು, ಸ್ಯಾಂಡಲ್ವುಡ್ಡು, ಕುಸುಮು, ಮೈರೋಬೆಲನ್ನು, ಸಿರಿಸು, ಮ್ಯಾಂಗೋ, ನೀಮು, ಟ್ಯಾಮರಿಂಡ್. ಟ್ಯಾಮರಿಂಡ್ ಅಂದರೆ ಹುಣಸೆ ಮರ, ನೀಮ್ ಅಂದರೆ ಬೇವಿನ ಮರ, ಮ್ಯಾಂಗೋ ಮಾವಿನ ಮರ, ಸ್ಯಾಂಡಲ್ವುಡ್ ಅಂತಂದರೆ ಶ್ರೀಗಂಧದ ಮರ. ಈ ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರೀಷಿಯಸ್ ಆಗಿರ್ತಕ್ಕಂಥ ಟ್ರೀ ಅಂತಂದರೆ ಅದು ಸ್ಯಾಂಡಲ್ವುಡ್. ಶ್ರೀಗಂಧದ ಮರಗಳು ಎಲ್ಲಿ ಕಂಡು ಬರ್ತವೆ? ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟಲ್ಲಿ ಕಂಡು ಬರ್ತವೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಟ್ರಾಪಿಕಲ್ deciduous forest. Dear students, now I am going to explain the another type of forest of India, that is scrub forest and grassland.
The scrub forest and grassland are found in area that receive an annual rainfall between 60 to 100 ಸೆಂಟಿಮೀಟರ್. ಇವೆಲ್ಲಿ ಕಂಡು ಬರ್ತವೆ? 60 ರಿಂದ 100 ಸೆಂಟಿಮೀಟರ್ ವಾರ್ಷಿಕವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ಈ ಒಂದು ಕುರುಚಲು ಕಾಡುಗಳನ್ನು ಮತ್ತು ಹುಲ್ಲುಗಾವಲುಗಳನ್ನು ನಾವು ನೋಡ್ತೀವಿ. ಸ್ಕ್ರಬ್ ಅಂತಂದರೆ ಕುರುಚಲು ಕಾಡುಗಳು ಮತ್ತು ಹುಲ್ಲುಗಾವಲುಗಳನ್ನು ನಾವು ನೋಡ್ಬೋದು. The scrub with the short coarse grass, thorny trees and bushes are found. ಇಲ್ಲಿ ಏನೇನು ಕಂಡು ಬರ್ತವೆ ಅಂತಂದ್ರೆ ಸ್ಕ್ರಬ್ ಕುರುಚಲು ಗಿಡಗಳು, ಅಂದರೆ ಕುಬ್ಜವಾಗಿರ್ತಕ್ಕಂಥ ಪೊದೆಗಳ ರೀತಿಯಲ್ಲಿ ಇರ್ತಕ್ಕಂಥ ಕುರುಚಲು ಸಸ್ಯವರ್ಗವನ್ನು ನಾವು ಕಾಣ್ಬೋದು. ಜೊತೆ ಶಾರ್ಟ್ ಕೋರ್ಸ್ ಗ್ರಾಸ್, ಒರಟಾಗಿರ್ತಕ್ಕಂಥ ಚೂಪಾಗಿರ್ತಕ್ಕಂಥ ಮುಳ್ಳುಗಳನ್ನು ಹೊಂದಿರತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಹುಲ್ಲಿನ ಸಸ್ಯವರ್ಗವನ್ನು ನಾವು ಇಲ್ಲಿ ಕಾಣ್ಬೋದು. ಜೊತೆಗೆ ಥಾರ್ನಿ ಟ್ರೀಸ್, ಮುಳ್ಳುಗಳಿಂದ ಕೂಡಿರ್ತಕ್ಕಂಥ ಮುಳ್ಳು ಕಂಟಿಗಳನ್ನು ನಾವು ನೋಡ್ಬೋದು. ಮುಳ್ಳು ಕಂಟಿಗಳನ್ನು ಈ ಒಂದು ಸ್ಕ್ರಬ್ ಫಾರೆಸ್ಟ್ ಮತ್ತು ಗ್ರಾಸ್ ಲ್ಯಾಂಡ್ನಲ್ಲಿ ನೋಡ್ಬೋದಾಗಿದೆ. ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದರೆ ಇಟ್ ಫೌಂಡ್ ಸ್ಕ್ಯಾಟರ್ಡ್ ಇನ್ ಕಚ್ನಲ್ಲಿ, ಅಂದರೆ ಚದುರಿದಂತೆ ಆ ಗುಜರಾತಿನ ಕಚ್ ಪ್ರದೇಶದಲ್ಲಿ ಈ ಒಂದು ಕುರುಚಲು ಸಸ್ಯವರ್ಗವನ್ನು ನಾವು ಕಾಣ್ಬೋದು. ಜೊತೆಗೆ ಫ್ರಿಂಜಸ್ ಅಂತಂದರೆ ಅಂಚು, ಅಂದರೆ ಬಾರ್ಡರ್ ಅಂತ ನಾವೇ ಕರಿತೀವಿ. ಫ್ರಿಂಜಸ್ ಆಫ್ ದ ಥಾರ್ ಡೆಸರ್ಟಲ್ಲಿ ನಾವು ಇದನ್ನು ನೋಡ್ಬೋದು. ಥಾರ್ ಮರುಭೂಮಿಯ ಅಂಚುಗಳಲ್ಲಿ ಮತ್ತು ಕಚ್ ಪ್ರದೇಶದಲ್ಲಿ ಈ ಒಂದು ಸ್ಕ್ರಬ್ ಫಾರೆಸ್ಟನ್ನು ನಾವು ಕಾಣ್ಬೋದು. ಇನ್ನು ಹುಲ್ಲುಗಾವಲುಗಳು ಅಂತ ನಾವೆಲ್ಲಿ ನೋಡ್ಬೋದು? ಈಸ್ಟ್ ರಾಜಸ್ಥಾನದ ಪೂರ್ವ ಭಾಗ, ಪಂಜಾಬ್, ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟದ ಕೆಲವು ಪ್ರದೇಶಗಳಲ್ಲಿ, ಜೊತೆಗೆ ಕಾರ್ಡಮಮ್ ಬೆಟ್ಟಗಳು ಅಥವಾ ಏಲಕ್ಕಿ ಬೆಟ್ಟಗಳು ಅಂತ ನಾವೇನು ಕರಿತೀವಿ, ಆ ಕಾರ್ಡಮಮ್ ಬೆಟ್ಟಗಳಲ್ಲೂ ಸಹ ಈ ಒಂದು ಸ್ಕ್ರಬ್ ಫಾರೆಸ್ಟ್ ಮತ್ತು ಗ್ರಾಸ್ ಲ್ಯಾಂಡನ್ನು ನಾವು ನೋಡ್ಬೋದು. ದಿಸ್ ಈಸ್ ದ ಪಿಕ್ಚರ್ ಆಫ್ ಸ್ಕ್ರಬ್ ಫಾರೆಸ್ಟ್ ಆ್ಯಂಡ್ ಗ್ರಾಸ್ ಲ್ಯಾಂಡ್. ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಡೆಸರ್ಟ್ ವೆಜಿಟೇಷನ್. Desert vegetation are found in areas which receive annual rainfall of less than 50 centimeters. 50 ಸೆಂಟಿಮೀಟರ್ಗಿಂತ ಕಡಿಮೆ ಎಲ್ಲಿ ಮಳೆ ಬೀಳುತ್ತೋ ಅಂಥ ಕಡೆಗಳಲ್ಲಿ ಡೆಸರ್ಟ್ ವೆಜಿಟೇಷನ್, ಮರುಭೂಮಿ ಸಸ್ಯವರ್ಗವನ್ನು ನಾವು ಕಾಣಬಹುದು. These forests are found in the northwestern part of India. ವಾಯುವ್ಯ ಭಾಗದಲ್ಲಿ ನಾವು ನೋಡ್ಬೋದು. ಹಂಗಾದ್ರೆ ವಾಯುವ್ಯ ಭಾಗದಲ್ಲಿ ಯಾವ್ಯಾವ ಬರ್ತವೆ? ಪಂಜಾಬ್, ಹರಿಯಾಣ, ರಾಜಸ್ಥಾನ, ಈ ಭಾಗಗಳಲ್ಲಿ ನಾವು ನೋಡ್ಬೋದು. ಅಂದರೆ ಅಲ್ಲಿ ತಾರ್ ಮರುಭೂಮಿ ಇದೆಯಲ್ವಾ, ಆ ತಾರ್ ಮರುಭೂಮಿಯ ಭಾಗಗಳು ಅಂತ ನಾವೇ ಕರಿತೀವಿ, ಅಲ್ಲಿ ಈ ಒಂದು ಡೆಸರ್ಟ್ ವೆಜಿಟೇಷನ್ ಅನ್ನು ನಾವು ಕಾಣ್ಬೋದಾಗಿದೆ. ಜೊತೆಗೆ ಡೆಕ್ಕನ್ ಪ್ಲೇಟ್ಯೂ, ದಕ್ಕನ್ ಪ್ರಸ್ಥಭೂಮಿಯಲ್ಲೂ ಸಹ ನಾವು ಅಲ್ಪ ಮಟ್ಟಿಗೆ ಈ ಒಂದು ಡೆಸರ್ಟ್ ವೆಜಿಟೇಷನ್ ಅನ್ನು ನಾವು ಕಾಣಬಹುದು. ದ ವೆಜಿಟೇಷನ್ ಕವರ್ಸ್ ಈಸ್ ನಾಟ್ ಡೆನ್ಸ್. ಇಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ಟಂಟೆಡ್ ಅಂದರೆ ಶಾರ್ಟ್ ಅಂತ, ಗಿಡ್ಡದಾಗಿರ್ತಕ್ಕಂಥ ಥಾರ್ನಿ ಟ್ರೀಸ್, ಮುಳ್ಳು ಕಂಟಿಗಳನ್ನು, ಜೊತೆಗೆ ಬುಷಸ್, ಪೊದೆಗಳನ್ನು ನಾವು ನೋಡಬಹುದಾಗಿದೆ. The plants have long roots. The plants of deserts have long root. ಉದ್ದವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಬೇರುಗಳನ್ನು ಹೊಂದಿರ್ತವೆ. ಯಾಕಪ್ಪ ಅಂದರೆ ಟು ಟ್ಯಾಪ್ ದ ಅಂಡರ್ಗ್ರೌಂಡ್ ವಾಟರ್, ಆ ಒಂದು ಅಂತರ್ಜಲವನ್ನು ಹೀರ್ಕೊಳ್ಳಿಕ್ಕಾಗಿ ಅವು ಆಳವಾಗಿ ಬೇರನ್ನು ಬಿಟ್ಟಿರ್ತವೆ. ಆ್ಯಂಡ್ ಮಾಡಿಫೈಡ್ ಸ್ಟೆಮ್ಸ್ ಟು ಸ್ಟೋರ್ ವಾಟರ್. ದ ಲೀವ್ಸ್ ಮಾಡಿಫೈಡ್ ಲೈಕ್ ಸ್ಟೆಮ್ಸ್. ಇಲ್ಲಿನ ಎಲೆಗಳು ಹೆಂಗಂತಂದರೆ ಕಾಂಡದ ರೀತಿಯಲ್ಲಿ ಮಾಡಿಫೈಡ್ ಆಗಿರ್ತವೆ. ಅಲ್ಲಿ ಎಲೆಗಳೇ ಇರೋದಿಲ್ಲ, ಎಲೆಗಳೆಲ್ಲ ಯಾವ ರೀತಿ ಇರ್ತವೆ? ಕಾಂಡದ ರೀತಿಯಲ್ಲಿ ದಪ್ಪ ಆಗಿರ್ತವೆ. ಅದಕ್ಕೆ ಕಾರಣ ಈ ಒಂದು ನೀರನ್ನು ಸ್ಟೋರ್ ಮಾಡಲಿಕ್ಕೆ. ಹಾಗಾದ್ರೆ ಇಲ್ಲಿ ಯಾವ್ಯಾವ ಮರಗಳು ಕಂಡು ಬರ್ತವೆ? ಜಾನ್, ಖೇರ್, ಕೋಲ್ಕೋ, ಬಬುಲ್, ಕ್ಯಾಕ್ಟೈ, ಖೇಜರ, ಪಾಮ್, ಡೇಟ್ and other trees are found in desert vegetation. Here there is a question. Desert vegetation consists of scattered trees and thorny bushes. Why? Because of scanty rainfall. It receives only 10 to 50 centimeter annual rainfall.
ಸೊ ದ ಡೆಸರ್ಟ್ ವೆಜಿಟೇಷನ್ ಕನ್ಸಿಸ್ಟ್ ಸ್ಕ್ಯಾಟರ್ಡ್ ಟ್ರೀಸ್ ಆ್ಯಂಡ್ ಥಾರ್ನಿ ಬುಷಸ್. ಇಲ್ಲಿ ಪಾಪಸ್ ಕಳ್ಳಿ ಅಂತ ನಾವೇನು ಕರಿತೀವಿ, ಆ ಕಳ್ಳಿ ಜಾತಿಗೆ ಸೇರ್ತಕ್ಕಂಥ ಸಸ್ಯವರ್ಗವನ್ನು ನಾವು ಹೆಚ್ಚಾಗಿ ಕಾಣಬಹುದು. ದಿಸ್ ಈಸ್ ದ ಪಿಕ್ಚರ್ ಆಫ್ ಡೆಸರ್ಟ್ ವೆಜಿಟೇಷನ್. Children, now I am going to explain another type of forest of India, that is mountain forests. Why it called so? Why they are called so? ಅವನ್ನ ಯಾಕೆ ಮೌಂಟೈನ್ ಫಾರೆಸ್ಟ್ ಅಂತ ಕರೀತಾರೆ ಅಂತಂದ್ರೆ, the trees and plants which grow on the slope of the mountain, hence they called mountain forest. ಇಲ್ಲಿ ಮರಗಳು ಅಥವಾ ಸಸ್ಯವರ್ಗ ಏನಿದೆ, ಮರಗಳು ಅಥವಾ ಸಸ್ಯಗಳು ಈ ಒಂದು ಪರ್ವತದ ಕಣಿವೆಯಲ್ಲಿ ಬೆಳೆಯೋದ್ರಿಂದ, ಆ ಪರ್ವತದ ಇಳಿಜಾರಿನಲ್ಲಿ ಕಂಡುಬರೋದ್ರಿಂದ ಇವುಗಳನ್ನು ಮೌಂಟೈನ್ ಫಾರೆಸ್ಟ್ಸ್ ಅಂತ ಕರೀತಾರೆ. ಇನ್ ಇಂಡಿಯಾ ದೇ ಅಕ್ಕರ್ ಇನ್ ದ ಹಿಮಾಲಯಾಸ್ ಆ್ಯಂಡ್ ಎ ಸ್ಮಾಲ್ ಎಕ್ಸ್ಟೆಂಟ್ ಇನ್ ದ ನೀಲಗಿರಿ ಹಿಲ್ಸ್. ಈ ನೀಲಗಿರಿ ಪರ್ವತಗಳ ಶ್ರೇಣಿಯಲ್ಲಿ, ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ನಾವು ಈ ಒಂದು ಮೌಂಟೈನ್ ಫಾರೆಸ್ಟ್ ಅನ್ನು ಅತಿ ಹೆಚ್ಚಾಗಿ ಕಾಣಬಹುದಾಗಿದೆ. The plants and trees are vary with increasing altitude. ಇಲ್ಲಿ ಪರ್ವತಗಳ ಎತ್ತರ ಹೆಚ್ಚಾದಂತೆ, ಮೇಲಕ್ಕೆ ಹೋದಂತೆ ಕಂಡು ಬರ್ತಕ್ಕಂಥ ಸಸ್ಯವರ್ಗಗಳಲ್ಲೂ ವೈವಿಧ್ಯತೆಯನ್ನು ನಾವು ಕಾಣಬಹುದಾಗಿದೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಮೌಂಟೈನ್ ಫಾರೆಸ್ಟ್. ನೀವು ಬಹುಶಃ ವೆಸ್ಟರ್ನ್ ಘಾಟ್ಸ್ ಅಂತಾರೆ, ಧರ್ಮಸ್ಥಳ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಪರ್ವತಗಳ ಇಳಿಜಾರಿನಲ್ಲಿ ಅನೇಕ ಕಾಡುಗಳನ್ನು ನಾವು ಕಾಣ್ಬೋದಾಗಿದೆ. ದೋಸ್ ಆರ್ ದ ಎಕ್ಸಾಂಪಲ್ ಫಾರ್ ಮೌಂಟೈನ್ ಫಾರೆಸ್ಟ್. ಇಲ್ಲಿ ಯಾವ್ಯಾವ ಕಾಡುಗಳು ಬೆಳಿಬೋದು, ಅಲ್ಲ ಯಾವ್ಯಾವ ಮರಗಳು ಕಂಡು ಬರ್ಬೋದು ಅಂತಂದರೆ, ಓಕ್, ಚೆಸ್ಟ್ನಟ್, ಆ್ಯಶ್, ಬೀಚ್, ಪೈನ್, ಸೀಡರ್, ಸ್ಪ್ರೂಸ್, ಫಿರ್, ದಿಯೋದಾರ್ ಅಂಡ್ ವಾಲೆಟ್ ಆರ್ ದ ಇಂಪಾರ್ಟೆಂಟ್ ಟ್ರೀಸ್ ಆಫ್ ಮೌಂಟೈನ್ ಫಾರೆಸ್ಟ್. ದ ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ types of forest of India, that is mangrove forests. Mangrove forests are growing in wet marshy areas. ಜೌಗು ಪ್ರದೇಶದಲ್ಲಿ, ಅತ್ಯಂತ ತೇವಭರಿತ ಪ್ರದೇಶಗಳಲ್ಲಿ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಬೆಳೀತವೆ. ಜೊತೆಗೆ ದೇ ಆರ್ ಗ್ರೋಯಿಂಗ್ ಇನ್ ರಿವರ್ ಡೆಲ್ಟಾಸ್, ನದಿ ಮುಖಜ ಭೂಮಿಗಳು. ರಿವರ್ ಡೆಲ್ಟಾ ಅಂತಾರೆ ಎಲ್ಲಿ ನದಿ ಸಮುದ್ರವನ್ನು ಸೇರುತ್ತೋ ಆ ಭಾಗದಲ್ಲಿ ಈ ಒಂದು ಡೆಲ್ಟಾ ಪ್ರದೇಶ ಕಂಡುಬರುತ್ತೆ. ಉದಾಹರಣೆಗೆ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಇರ್ಬೋದು, ಗೋದಾವರಿ ಡೆಲ್ಟಾ ಇರ್ಬೋದು, ಕೃಷ್ಣಾ ನದಿ ಡೆಲ್ಟಾ ಇರ್ಬೋದು, ಕಾವೇರಿ ನದಿಯ ಡೆಲ್ಟಾ ಇರ್ಬೋದು, ಮಹಾನದಿ ಡೆಲ್ಟಾ ಇರ್ಬೋದು. ಈ ಒಂದು ನದಿಮುಖಜ ಭೂಮಿಗಳಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಕಂಡುಬರುತ್ತವೆ. ವೇರ್ ಮ್ಯಾಂಗ್ರೋವ್ ಫಾರೆಸ್ಟ್ ಆರ್ ಅಂತಂದರೆ, mangrove forests are growing in wet marshy areas, in river deltas and along the sea coast washed by tides. Where they are found, ಎಲ್ಲೆಲ್ಲಿ ಕಂಡು ಬರ್ತವೆ? They are found in the deltas of river, ನದಿ ಮುಖಜ ಭೂಮಿಗಳಲ್ಲಿ. ಆ ನದಿ ಮುಖಜ ಭೂಮಿಗಳು ಅತಿ ಹೆಚ್ಚಾಗಿರೋದಿಲ್ಲಪ್ಪ ಅಂದರೆ ಆನ್ ದ ಈಸ್ಟರ್ನ್ ಕೋಸ್ಟ್, ಭಾರತದ ಪೂರ್ವ ಕರಾವಳಿಯ ನದಿಮುಖಜ ಭೂಮಿಗಳಲ್ಲಿ, ಆ್ಯಂಡ್ ಇನ್ ಪಾಕೆಟ್ಸ್ ಆನ್ ದ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಪಾಕೆಟ್ಸ್ ಅಂತಂದರೆ ಎ ಲೋಕಲ್ ರೀಜನ್ ಆಫ್ ಲೋ ಪ್ರೆಷರ್, ಕಡಿಮೆ ಒತ್ತಡವನ್ನು ಹೊಂದಿರತಕ್ಕಂಥ ಪ್ರದೇಶ ಅಂತ. ಕಡಿಮೆ ಒತ್ತಡವನ್ನು ಹೊಂದಿರತಕ್ಕಂಥ ಪಶ್ಚಿಮ ಕರಾವಳಿಯ ಪ್ರದೇಶಗಳಲ್ಲಿ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಕಂಡುಬರುತ್ತವೆ. ದೇ ಆರ್ ಫೌಂಡ್ ಇನ್ ದ ಡೆಲ್ಟಾಸ್ ಆಫ್ ರಿವರ್ ಆನ್ ದ ಈಸ್ಟರ್ನ್ ಕೋಸ್ಟ್ and in pockets on the western coast of India. The important trees of mangrove forests are rhizophora, canes, screw pine, palms, sundari. These are the important trees are grown in mangrove forest. ಏನಪ್ಪ ಅದರ ವಿಶೇಷತೆ ಏನಪ್ಪ ಅಂತಂದರೆ, ದ ಟ್ರಂಕ್ಸ್ ಮೀನ್ಸ್ ಕಾಂಡ, ಮರದ ಕಾಂಡಗಳು are supported by a number of stilt-like roots. ನೋಡಿ, ಕಾಂಡವನ್ನು ಒತ್ತಿದವೇನೋ ಅನ್ನೋ ರೀತಿಯಲ್ಲಿ ಈ ಸ್ಟಿಲ್ಟ್-ಲೈಕ್ ರೂಟ್ಸ್, ಬಿಳಿಲುಗಳು, ಅಂದರೆ ಆಲದ ಮರದಲ್ಲಿ ಹೆಂಗೆ ಬಿಳಿಲುಗಳು ಬೀಳ್ತಾವೋ, ಈ ನೇತಾಡ್ತಲ್ಲ ಆ ರೀತಿಯಲ್ಲಿ ಬಿಳಿಲುಗಳು ಹೇಗಿರ್ತಾವೋ ಅದೇ ರೀತಿಯಾಗಿರ್ತಕ್ಕಂಥ ಬಿಳಿಲುಗಳು ಈ ಕಾಂಡವನ್ನು ಹೊತ್ತಿದವೇನೋ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು ಈ ಮರದ ವಿಶೇಷತೆ.
ವಿಚ್ ಆರ್ ಸಬ್ಮರ್ಜ್ಡ್ ಅಂಡರ್ ವಾಟರ್. ಇವು ಈ ಒಂದು ನೀರಿನಲ್ಲೇ ಬೆಳೆಯೋದ್ರಿಂದ, ಆ ಉಪ್ಪು ನೀರಿನಲ್ಲೇ ಬೆಳೆಯೋದ್ರಿಂದ ಅವಕ್ಕೆ ಸಪೋರ್ಟನ್ನು ಕೊಟ್ಕೊಂಡು ಈ ಮರಗಳು ಬೆಳೀತಾ ಹೋಗ್ತವೆ. The tree trunks are supported by a number of stilt-like roots. Lower bole and that runs obliquely to the ground ಅಂತ. ಈ ಮರದ ಕಾಂಡಗಳಿಂದ ಉಟ್ಕೊಂಡು ಅದು ಕೆಳಗೆ ಹೊರಟೋಗಿರುತ್ತೆ. ಸ್ಟಿಲ್ಟ್-ಲೈಕ್ ರೂಟ್ಸ್ ಅಂತಂದರೆ ಎ ರೂಟ್ ದಟ್ ಅರೈಸ್ ಫ್ರಮ್ ದ ಲೋಯರ್ ಬೋಲ್ ಅಂತಂದರೆ ಟ್ರಂಕ್ ಆಫ್ ಎ ಟ್ರೀ, ಮರದ ಕಾಂಡ. ಆ್ಯಂಡ್ ದಟ್ ರನ್ಸ್ ಓಬ್ಲಿಕ್ಲಿ ಟು ದ ಗ್ರೌಂಡ್, ಅವು ನೇರವಾಗಿ ಈ ಭೂಮಿ ಕಡೆಗೆ ಇಳಿದು ಬರ್ತವೆ. ಅದನ್ನು ನಾವು ಸ್ಟಿಲ್ಟ್ ಲೈಕ್ ರೂಟ್ಸ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇದ್ ಆರ್ ದ ಸ್ಪೆಷಾಲಿಟಿ ಆಫ್ ದ ಮ್ಯಾಂಗ್ರೋವ್ ಫಾರೆಸ್ಟ್. ಏನು ಬೇರುಗಳ ಥರ ಕೆಳಗಿಂದ ಬಂದಿದೆಯೋ ಅದು ಮೇಲಿಂದ ಉಪ್ಪು ನೀರಿನ ಕಡೆಗೆ ಬಂದು ಆ ಉಪ್ಪು ನೀರನ್ನೇ ಬಳಸ್ಕೊಂಡು ಅವು ಬೆಳೀತಾ ಹೋಗ್ತವೆ. ಇವನ್ನೇ ನಾವು ಬಿಳಿಲಿಗಳು ಅಂತಂದು ಹೇಳ್ಬಿಟ್ಟು ಕರಿಬೋದು. ಸ್ಟೂಡೆಂಟ್ಸ್, now I am going to explain the distribution of forest. The total forest area of India was about 7.74 lakh square kilometer. It accounted for about 23.6% of the total geographical area of the country. ಒಟ್ಟಾರೆ ಭಾರತದ ಭೂಭಾಗಕ್ಕೆ ಲೆಕ್ಕ ಹಾಕಿದಾಗ ಇದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ಹೇಳೋದಾದ್ರೆ 23.6% ಮಾತ್ರ ಭಾರತದಲ್ಲಿ ಅರಣ್ಯ ಇದೆ. ಬಟ್ ದಿಸ್ ಈಸ್ ಮಚ್ ಬಿಲೋ ಆಫ್ ದ 33.3%. ನೋಡಿ, ನಮ್ಮ ಒಂದು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಏನು ಹೇಳುತ್ತೆ, ರಾಷ್ಟ್ರೀಯ ಅರಣ್ಯ ನೀತಿ ಏನು ಹೇಳುತ್ತೆ ಅಂದರೆ, ದೇಶದ ಒಟ್ಟು ಭೌಗೋಳಿಕ ಕ್ಷೇತ್ರ ಏನಿದೆ ಆ ಭೌಗೋಳಿಕ ಕ್ಷೇತ್ರದ 33.3% ಏರಿಯಾ ಕವರ್ಡ್ ವಿತ್ ಫಾರೆಸ್ಟ್ ಅಂತ ಹೇಳುತ್ತೆ. ಭೂಭಾಗ ಅರಣ್ಯಗಳಿಂದ ಆವೃತವಾಗಿರಬೇಕು ಅಂತ ಹೇಳುತ್ತೆ. ಬಟ್ ನಮ್ಮಲ್ಲಿರ್ತಕ್ಕಂಥದ್ದು ಜಸ್ಟ್ 23.6%. ಇಟ್ ಈಸ್ ವೆರಿ ಲೆಸ್. ಈವನ್ ಇಟ್ ಈಸ್ ಬಿಲೋ ದ ವರ್ಲ್ಡ್ಸ್ ಆವರೇಜ್. ಜಗತ್ತಿನ ಒಂದು ಭೂಭಾಗಕ್ಕೂ ನಾವು ಹೋಲಿಕೆ ಮಾಡಿದಾಗ ಬರೀ 29.5% ಇರಬೇಕು. ಆದರೆ ನಮ್ದು ಎಷ್ಟಿದೆ? 23.6% ಇದೆ. ಹಾಗಾಗಿ ನಾವು ಎಲ್ಲ ಕಡೆಯಿಂದ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ ಇಂಡಿಯಾ, ಫಾರೆಸ್ಟ್ ಆರ್ ನಾಟ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಇಲ್ಲಿರ್ತಕ್ಕಂಥ ಅರಣ್ಯಗಳು ಎಲ್ಲ ರಾಜ್ಯಗಳು ಸಮಾನವಾಗಿ ಹಂಚಿಕೆ ಆಗಿದೆಯಾ ಅಂತಂದರೆ ಅದು ಇಲ್ಲ. ದೇ ಆರ್ ನಾಟ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್, ಸರಿಯಾಗಿ ಹಂಚಿಕೆ ಆಗಿಲ್ಲ. ನಿಯರ್ಲಿ 60% ಆಫ್ ದ ಫಾರೆಸ್ಟ್ ಏರಿಯಾ ಆಫ್ ದ ಕಂಟ್ರಿ ಈಸ್ ಇನ್ ದ ಹಿಮಾಲಯಾಸ್ ಆ್ಯಂಡ್ ಪೆನಿನ್ಸುಲಾರ್ ಹಿಲ್ಸ್ ಆ್ಯಂಡ್ 20% ಇಸ್ ದ ನಾರ್ದರ್ನ್ ಪ್ಲೈನ್. ಇರ್ತಕ್ಕಂಥದ್ರಲ್ಲಿ ಹಿಮಾಲಯದಲ್ಲಿ ಮತ್ತು ಪೆನಿನ್ಸುಲಾರ್ ಪರ್ಯಾಯ ಪ್ರಸ್ಥಭೂಮಿಯ ಈ ಪರ್ವತ ಪ್ರದೇಶಗಳೇನಿದ್ದಾವೆ ಅಲ್ಲಿ ಹಾಗೂ ಹಿಮಾಲಯಗಳಲ್ಲಿ 60% ಅರಣ್ಯ ಇದೆ. ಅಂದರೆ ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಹಿಮಾಲಯ ಹಿಲ್ಸ್ ಇರ್ಬೋದು, ನೀಲಗಿರಿ ಹಿಲ್ಸ್ ಇರ್ಬೋದು. ಇಲ್ಲಿ ನಾವು ಅತಿ ಹೆಚ್ಚು ಅರಣ್ಯವನ್ನು ನಾವು ನೋಡಿದರೆ ಇನ್ನು 20% ಅರಣ್ಯ ಎಲ್ಲಿದೆಯಪ್ಪ ಅಂದರೆ ನಾರ್ದರ್ನ್ ಪ್ಲೈನಲ್ಲಿ, ನಾರ್ದರ್ನ್ ಗ್ರೇಟ್ ಪ್ಲೈನ್ ಅಂತ ಏನು ಕರಿತೀವಿ, ಉತ್ತರದ ಮಹಾಮೈದಾನ, ಅಲ್ಲಿ 20% ಅರಣ್ಯವನ್ನು ನಾವು ನೋಡ್ತೀವಿ. ಇನ್ನು ಸ್ಟೇಟ್ ವೈಸ್ ನಾವು ಹೇಳ್ತಾ ಹೋದರೆ ಮಧ್ಯಪ್ರದೇಶ್ has largest area under forest. Madhya Pradesh state occupy the first place under forest. In Goa is the least area under forest. ಇನ್ನು ಲೀಸ್ಟ್ ಏರಿಯಾವನ್ನು ಹೊಂದಿರತಕ್ಕಂಥ, ಕಡಿಮೆ ಪ್ರಮಾಣದ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಂದರೆ ಅದು ಗೋವಾ. ಸೊ ಲುಕ್ ಅಟ್ ದಿಸ್ ಮ್ಯಾಪ್. ನೋಡಿ, ಈ ಒಂದು ಮ್ಯಾಪ್ನಲ್ಲಿ ನಾವು ಅರಣ್ಯಗಳ ಹಂಚಿಕೆ ಹೇಗಾಗಿದೆ ಅಂತಕ್ಕಂಥದ್ದನ್ನು, ಎಲ್ಲೆಲ್ಲಿ ಯಾವ್ಯಾವ ಅರಣ್ಯಗಳು ಕಂಡು ಬರ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ.